ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ, ಕರ್ನಾಟಕ ಚಲನಚಿತ್ರ ಅಕಾಡೆಮಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯೋಜಿಸಿರುವ ನಮ್ಮ 17ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಸಹಕಾರ ನೀಡಿದ ನಮ್ಮ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಉಪಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಚಪಲೆ ತಟ್ಟಲೇಬೇಕು, ಯಾಕೆಂದರೆ ಮುಖ್ಯ ಅತಿಥಿಗಳು ದಿನೇಶ್ ಗುಂಡೂರಾವ್ ಸಾಹೇಬರು ಬರ್ತಾಯಿದ್ದಾರೆ. ಹಾಗೂ ಈ ಬಾರಿಯ ಚಲನಚಿತ್ರೋತ್ಸವದ ರಾಯಭಾರಿಗಳಾದ ಶ್ರೀ ಪ್ರಕಾಶ್ ರಾಜ್ ಅವರಿಗೆ ಸ್ವಾಗತ ಸರ್. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನೂತನ ಅಧ್ಯಕ್ಷರಾದ ಡಾಕ್ಟರ್ ಜಯಮಾಲಾ ಅವರಿಗೆ ನಮ್ಮ ಸ್ವಾಗತ. ನಮ್ಮ ಸಮಾರಂಭಕ್ಕೆ ಆಗಮಿಸಿರುವ ಇನ್ಯಾರ್ಯಾರಿದ್ರು ನೋಡ್ಬಿಡ್ತೀನಿ. ಇಲ್ಲ, ಆಗಮಿಸಿರುವ ತಮಗೆಲ್ಲರಿಗೂ ಮತ್ತು ವೇದಿಕೆ ಮೇಲೆ ಇರುವ ಇತರ ಎಲ್ಲ ಗಣ್ಯರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಸೇರಿದಂತೆ 8 ದಿನಗಳ ಕಾಲ ನಾವೆಲ್ಲರೂ ನಮ್ಮ ಕನ್ನಡ ನಾಡಿನ ಭಾರತದ ಮತ್ತು 70 ದೇಶಗಳ 249 ಚಿತ್ರಗಳ 485ಕ್ಕೂ ಹೆಚ್ಚು ಪ್ರದರ್ಶನಗಳಿಗೆ ಸಾಕ್ಷಿಯಾಗಿದ್ದೇವೆ. ಪ್ರದರ್ಶನವಾದ 249 ಫೀಚರ್ ಫಿಲ್ಮ್ಗಳಲ್ಲಿ ಪ್ರದರ್ಶನಗೊಂಡ ಬಹುತೇಕ ಚಿತ್ರಗಳು ಗುಣಮಟ್ಟದಲ್ಲಿ ಮತ್ತು ವಸ್ತುವಿನಲ್ಲಿ ಆಕರ್ಷವಾಗಿತ್ತು ಎಂಬ ಪ್ರಶಂಸೆ ವ್ಯಕ್ತವಾಗಿದೆ. ಇಡೀ ಭಾರತದಲ್ಲಿ ನಡೆದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತಿ ದೊಡ್ಡ ಚಿತ್ರೋತ್ಸವ ನಮ್ಮದಾಗಿದೆ. ಇದಕ್ಕೆ ಕಾರಣ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಕಾರ್ಯದರ್ಶಿ ಬಿ ಕಾವೇರಿ ಮೇಡಮ್ ಅವರಿಗೆ, ಆಯುಕ್ತರಾದ ಹೇಮಂತ್ ಎಂ ನಿಂಬಾಳ್ಕರ್ ಸಾಹೇಬರಿಗೆ ಮನಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಈ ವರ್ಷ ನಾವು ಚಿತ್ರೋತ್ಸವದಲ್ಲಿ ದಿನೇಶ್ ಸಾಹೇಬರು ಬಂದರು. ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ ಸರ್. ಮುಖ್ಯ ಅತಿಥಿಗಳಾದ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಸ್ವಾಗತವನ್ನು ಕೋರಿ ಈ ವರ್ಷ ನಾವು ಚಿತ್ರೋತ್ಸವದಲ್ಲಿ ಹಲವು ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. ಅದು ಯಶಸ್ವಿಯಾಗಿ ಕೂಡ ನಡೆದಿದೆ. 92 ವರ್ಷಗಳ ಇತಿಹಾಸವಿರುವ ಕನ್ನಡ ಚಿತ್ರಗಳ ಮಹತ್ವದ ಚಿತ್ರಗಳ ಕಲಾವಿದರ, ನಿರ್ದೇಶಕರ, ತಂತ್ರಜ್ಞರ ನೆನಪಿಸುವ ಛಾಯಾಚಿತ್ರ ಪ್ರದರ್ಶನ ಮೆಚ್ಚುಗೆಯನ್ನು ಪಡೆದಿದೆ. ನಮ್ಮ ಅಕಾಡೆಮಿಯ ಭಂಡಾರದಲ್ಲಿ ಸಂರಕ್ಷಿಸಿರುವ, ಅದರಲ್ಲಿ ಆಯ್ದ 35 mm ಪ್ರಿಂಟ್ಗಳು, ಫಿಲ್ಮ್ ಪ್ರಿಂಟ್, ನಾವು ಅದನ್ನು ಈ ಲೂಲು ಮಾಲ್ ಹೊರಗಡೆ ಓಪನ್ ಏರ್ ಶೋ ನಡೆಸಿದ್ವಿ. ಅದಕ್ಕೆ ಟೆಂಟ್ ಸಿನಿಮಾ ಅಂತಲೂ ಹೆಸರು ಕೊಟ್ಟಿದ್ವಿ. 35 mm ಪ್ರೊಜೆಕ್ಟ್ರಲ್ಲಿ ಅದು ಪ್ರೊಜೆಕ್ಟ್ ಆಯಿತು ಸರ್. ಆ ಪ್ರೊಜೆಕ್ಟರ್ನ ನಮ್ಮ ವಾರ್ತಾ ಇಲಾಖೆಯಲ್ಲಿತ್ತು. ಅದನ್ನೆಲ್ಲ ತೆಗೆದು ತೊಳೆದು ಗ್ರೀಸ್ ಹಾಕಿ ಎಲ್ಲ ಸ್ವಲ್ಪ ಆಯಿಲೆಲ್ಲ ಹಾಕಿ ಕ್ಲೀನ್ ಮಾಡಿ ತೆಗೆದು ಅದನ್ನು ಇಲ್ಲಿ ಶಿಫ್ಟ್ ಮಾಡೋದಿದೆಯಲ್ಲ, ಅದಕ್ಕೆ ಅದು ತುಂಬ ಕಷ್ಟಕರ. ಆದರೂ ಕೂಡ ಅದು ಯಶಸ್ವಿಯಾಗಿ ಪ್ರತಿದಿನ ಒಂದು 7 ಗಂಟೆಗೆ ಕ್ಲಾಸಿಕ್ ಸಿನಿಮಾಗಳನ್ನ ನಾವು ಪ್ರದರ್ಶನ ಮಾಡಿದ್ವಿ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರೇಮದ ಕಾಣಿಕೆ, ಬಂಗಾರದ ಮನುಷ್ಯ, ಒಂದಾನೊಂದು ಕಾಲದಲ್ಲಿ, ಮುಂಗಾರು ಮಳೆ, ಈ ಥರ ಬಂಧನ, ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಬಂಧನ ಸಿನಿಮಾ, ಈ ಥರ ಹಲವಾರು ಚಿತ್ರಗಳು ಪ್ರದರ್ಶನಗೊಂಡಿದ್ದವು. ಅದನ್ನು ಪ್ರೇಕ್ಷಕರು ನೋಡಿ ತುಂಬಾ ಮೆಚ್ಚುಗೆಯನ್ನು ಹೇಳಿದ್ದಾರೆ. ಇದಕ್ಕೆ ಸಹಕಾರ ನೀಡಿದ ಎಲ್ಲ ವರ್ಗದವರಿಗೆ, ಅದಕ್ಕೆ ಕೆಲಸ ಮಾಡಿದ ಎಲ್ಲ ಕೆಲಸಗಾರರಿಗೆ ನನ್ನ ಧನ್ಯವಾದಗಳು. ಚಿತ್ರೋತ್ಸವದಲ್ಲಿ ಪ್ರದರ್ಶನ ಕಂಡ ಕೆಲವು ಸ್ಪರ್ಧಾತ್ಮಕ ಮತ್ತು ಜನಪ್ರಿಯ ಚಿತ್ರಗಳ ತಂಡಗಳಿಗೆ
ವಿಜೃಂಭಣೆಯಿಂದ ರೆಡ್ ಕಾರ್ಪೆಟ್ ಸ್ವಾಗತ ಮಾಡಿದ್ವಿ. ಆ ತಂಡಗಳು ಭಾಳ ಖುಷಿಯಾಗ್ಬಿಟ್ಟಿದ್ದಾರೆ. ವಿಶ್ವವಿಖ್ಯಾತ ಸಿನಿಮಾ ತಜ್ಞರು, ದೇಶ ಹಾಗೂ ರಾಜ್ಯದ ಸಿನಿಮಾದ ಲೆಜೆಂಡ್ಗಳಿಗೆ ನಾವು ವಾಲ್ ಆಫ್ ಆನರ್ ಮೂಲಕ ಗೌರವ ಸಮರ್ಪಣೆ ನೀಡಿದ್ವು. ಅದು ಕೂಡ ತುಂಬ ಮೆಚ್ಚುಗೆ ಪಡೆದಿದೆ. ಆದರೆ ಮುಂಚೆನೇ ನಾನು ಹೇಳಿದ್ದೆ, ಯಾಕೆಂದರೆ ಅಲ್ಲಿ ತುಂಬ ಜಾಗ ಕಡಿಮೆ ಇತ್ತು. ಒಂದು 35 ಫೋಟೋಸ್ ಹಾಕೋಕ್ಕೆ ಅಷ್ಟೇ ಜಾಗ ಇತ್ತು ಸರ್. ಅದ್ರಲ್ಲಿ ನಾನು ಅಡ್ಜಸ್ಟ್ ಮಾಡಿ ಒತ್ತರಿಸಿ 44 ಮಾಡಿದೆ. ಆದರೆ ಈಗೆಲ್ಲರೂ ಹೊರಗಡೆ ಸ್ವಲ್ಪ ಒತ್ತರಿಸ್ತಾ ಇದ್ದಾರೆ ನನ್ನ, ಇವ್ರದ್ದು ಯಾಕೆ ಹಾಕಿಲ್ಲ, ಅವ್ರದ್ದು ಯಾಕೆ ಹಾಕಿಲ್ಲ. ಒಂದೇನೆಂದರೆ ರೆಪ್ರೆಸೆಂಟೇಷನ್ ಬೇಕು. ಈಗ ಪುಟ್ಟಣ್ಣ ಕಣಗಾಲ್ ಅವರ ಮುಖಪುಟಕ್ಕೆ ಅವರಿಗೆ ಗೌರವ ಸಲ್ಲಿಸಿದ್ದೀವಿ ಅಂದರೆ ಅವರು ನಮ್ಮನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ ಅಂತಲೇ ಅರ್ಥ, ನಾವೆಲ್ಲ ಇದ್ದೀವಿ ಅಂತಲೇ ಅದರಲ್ಲಿ ಅರ್ಥ. ದಯವಿಟ್ಟು ತಪ್ಪು ತಿಳ್ಕೊಬಿಡಿ. ವಿಶ್ವವಿಖ್ಯಾತ ಸಿನಿಮಾ ತಜ್ಞರು, ಅದೇ ವಾಲ್ ಆಫ್ ಆನರ್ ಆಯಿತು. ಕನ್ನಡ ಚಿತ್ರರಂಗದಲ್ಲಿ 50 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವ ಮಹನೀಯರನ್ನು ನಾವು ಸನ್ಮಾನಿಸಿದ್ದೇವೆ. ಅದರಲ್ಲಿ ನಿರ್ಮಾಪಕರಾದ ಪಾರ್ವತಮ್ಮ ರಾಜ್ಕುಮಾರ್ ಅವರು, ಛಾಯಾಗ್ರಾಹಕರಾದ ಎಸ್ ರಾಮಚಂದ್ರ ಅವರು, ಪದ್ಮಶ್ರೀ ಗಿರೀಶ್ ಕಾಸರವಳ್ಳಿ ಅವರು, ಹಿರಿಯ ನಿರ್ದೇಶಕರಾದ ಎಸ್ ವಿ ರಾಜನ್ ಸಿಂಗ್ ಬಾಬು ಅವರು ಮತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಜಯಮಾಲಾ ಅವರಿಗೆ ಗೌರವವನ್ನು ಸಲ್ಲಿಸಿದ್ದೇವೆ. ತುಂಬ ಸಂತೋಷವೇನೆಂದರೆ ಪ್ರಖ್ಯಾತ ಸಾಹಿತಿ ಮತ್ತು ಸಂಗೀತ ನಿರ್ದೇಶಕರಾದ ಶ್ರೀ ಹಂಸಲೇಖ ಸರ್ ಅವರಿಗೆ ಚಿತ್ರೋತ್ಸವದ ಈ ಬಾರಿಯ ಜೀವಮಾನ ಸಾಧನೆ ಪುರಸ್ಕಾರ ನೀಡಿ ಗೌರವಿಸಿರುವುದು ನಮಗೆ ಗೌರವವಾದ ವಿಷಯ. ಇಷ್ಟು ದಿನ ಲೂಲು ಮಾಲ್ನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಸಹಾಯ ಮಾಡಿದ ಲೂಲು ಮಾಲ್ನ ಎಲ್ಲ ಮ್ಯಾನೇಜ್ಮೆಂಟ್ನವರಿಗೆ, ಸಿಬ್ಬಂದಿ ವರ್ಗಕ್ಕೆ ಹಾಗೂ ಸಿನಿ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೆ ನಮ್ಮ ಸ್ಪೆಷಲ್ ಥ್ಯಾಂಕ್ಸ್. ಈ 9 ದಿನಗಳು ತುಂಬ ಎನರ್ಜಿಯಿಂದ ಕೆಲಸ ಮಾಡಿದ ನನ್ನ ಎಲ್ಲ ವಾಲಂಟಿಯರ್ಸ್ ಮಕ್ಕಳು, ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಖಂಡಿತ ಹೇಳಬೇಕು. ಅದರಲ್ಲೂ ಎಲ್ಲ ನಮ್ಮ ಏನು ಸೀನಿಯರ್ ಸಿಟಿಸನ್ಸ್ ಅಂತ ಹೇಳ್ತೀವಿ, ಅವರೆಲ್ಲ ಬಂದು ನನ್ನ ಕೈ ಹಿಡ್ಕೊಂಡು ಹೇಳ್ತಾರೆ, ನಿಮ್ಮ ಮಕ್ಕಳು ನಮ್ಮ ವಾಲಂಟಿಯರ್ಸ್ ಭಾಳ ಚೆನ್ನಾಗಿ ನಮ್ಮನ್ನೆಲ್ಲ ನೋಡಿಕೊಂಡ್ರು, ನಮಗೆಲ್ಲ ತುಂಬ ಖುಷಿಯಾಗಿದೆ ಅಂತ. ಈ ಸರ್ತಿ ಸೀನಿಯರ್ ಸಿಟಿಸನ್ ಎಷ್ಟು ಬಂದಿದ್ದಾರೆ ಅಂದರೆ ನನ್ನ ಪ್ರಕಾರ 1,20,000 ನಮ್ಮ ಡೆಲಿಗೇಟ್ಸು ಇಲ್ಲಿ ಬಂದು ಹೋಗಿದ್ದಾರೆ ಸರ್ ಈ ವರ್ಷ ಲೂಲು ಮಾಲಲ್ಲಿ. ಈ ಪ್ರೊಜೆಕ್ಷನ್ ಟೀಮು, ಆರ್ಟಿಸ್ಟಿಕ್ ಟೀಮ್, ಫೋಟೋಗ್ರಾಫರ್ಸ್, ವಿಡಿಯೋಗ್ರಾಫರ್ಸ್, ಮಾಧ್ಯಮಗೋಷ್ಠಿಯ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಸುಧೀಂದ್ರ ವೆಂಕಟೇಶ್, ಚೇತನ್ ನಾಡಿಗಾರ್ ತಂಡಕ್ಕೆ ನಮ್ಮ ಧನ್ಯವಾದಗಳು. ಕರ್ನಾಟಕ ಸರ್ಕಾರ, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ನಡೆಸಿದಂಥ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಾವು ನಡೆಸಿದ್ದೀವಿ. ನಿಮಗೆಲ್ರಿಗೂ ಖುಷಿಯಾಗಿದೆ ಅಂತ ಅಂದ್ಕೊತೀನಿ. ಕೆಲವು ತೊಂದರೆಗಳಾಗಿದೆ. ಈಗ ಜೇನು ಇಳಿಸ್ತೀವಿ, ತಿನ್ನಲೇಬೇಕಲ್ವ ಜೇನ್ನ. ಇಳಿಸಿದಾಗ ಅದನ್ನು ಹಿಂಡಿದಾಗ ಅದನ್ನು ಹಾಗೇ ಕುಡಿಯೋಕ್ಕಾಗಲ್ಲ. ಯಾಕೆ ಹೇಳಿ? ಅದರಲ್ಲಿ ಜೇನು ಹುಳಿದು ಮುಳ್ಳಿರುತ್ತೆ, ವಿಷದ ಮುಳ್ಳು, ಕಸ ಇರುತ್ತೆ, ಕಡ್ಡಿ ಇರುತ್ತೆ. ಇದನ್ನೆಲ್ಲ ಫಿಲ್ಟರ್ ಮಾಡಿನೇ ಕುಡಿಬೇಕು. ಯಾಕೆ ಹೇಳ್ತಿದ್ದರಿಂದ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದಾಗ ಅಡೆತಡೆ, ಅಡಚಣೆ, ಘೋಷಣೆ ಇವೆಲ್ಲ ಸಹಜ. ಅದನ್ನೆಲ್ಲ ಬದಿಗಿಟ್ಟು ಈ ಒಂದು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನ ಯಶಸ್ವಿಯಾಗಿ ನಾವು ಮಾಡಿದ್ದೀವಲ್ಲ, ಅದು ನಮಗೆ ಹೆಮ್ಮೆ ಇದೆ. ಮುಂದಿನ ದಿನಗಳಲ್ಲಿ ಯಾರ್ಯಾರು ಏನೇನು ಹೇಳಿದಾರೋ, ಏನೇನು ತೊಡಕುಗಳಿದೆಯೋ ಅದನ್ನೆಲ್ಲ ಸರಿ ಮಾಡಿ ನಾವೆಲ್ಲರೂ ಸೇರಿ ಈ ಒಂದು ಇಂಟರ್ನ್ಯಾಷನಲ್ ಫೆಸ್ಟಿವಲ್ನ ಇನ್ನೂ ದೊಡ್ಡದಾಗಿ ಇನ್ನೂ ಮುಂದಕ್ಕೆ ಮಾಡೋಣ ಅಂಥೇಳಿ ನನ್ನ ಭಾಷಣ ಮುಗಿಸ್ತೀನಿ. ನಮಸ್ಕಾರ.